ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಭೋಜನರಸ ವಿಭಾಗ ಸಂಧಿಯಲ್ಲಿ 15ನೇ ಪದ್ಯ. ರೂಪದಿನ್ ವಿಜ್ಞಾನಮಯನೆಂಬೀ ಪೆಸರಿನಿಂ ವಾಸುದೇವನು ವ್ಯಾಪಿಸಿಹ ಮಹದಾದಿ ತತ್ವದಿ ತತ್ಪತಿಗಳೊಳಗೆ. ಈ ಪುರುಷ ನಾಮಕನ ಶುಭ ಸ್ವೇದಾಪಳೆನಿಸಿ ಅದರ ಸ್ವೇದಾಪಳೆನಿಸಿ ರಮಾಂಬತ ಬ್ರಹ್ಮ ಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು. ರೂಪದಿಂ, ಆ ರೂಪಗಳನ್ನು ಹಿಂದಿನ ಪದ್ಯದಲ್ಲಿ ಹೇಳಿದ್ದಾರೆ. 2300 ಮೇಲ್ 4 + 20 ಅಂಥೇಳಿ ಹೇಳ್ತಾ ಇದ್ದಾರೆ. 4000 2000 ಅಂದರೆ 4, ಈರು 2, ಈರು ಅಂದರೆ 2, 2 2 4, 4300 ಮೇಲ್ 4 ಮೇಲ್ 4 + 20 ಅಂತ ಹೇಳ್ತಾ ಇದ್ದಾರೆ. ಅಂದರೆ 374 ರೂಪದಿಂದ 70, 374 ರೂಪ 4 + 70 ಅಂದರೆ 4374. ಇಷ್ಟು ರೂಪದಿಂದ 2000 22 ಅಂತಂದರೆ 2 2 4300 ಆದ ಮೇಲೆ 70 4 + 70 ಅಂತ ಇದ್ದಾರೆ. ಅಂದರೆ 300 ಆದಮೇಲೆ 74 ರೂಪಗಳಿಂದ ಪರಮಾತ್ಮ, ಅಂದರೆ 4374 ರೂಪಗಳಿಂದ ಪರಮಾತ್ಮ, ವಾಸುದೇವ ನಾಮಕ ಪರಮಾತ್ಮ ಇಷ್ಟು ರೂಪಗಳಿಂದ ವಿಜ್ಞಾನಮಯ ಅಂತ ಅನಿಸಿಕೊಂಡು ವ್ಯಾಪಿಸಿಹ ಮಹದಾದಿ ತತ್ವದಿ ತತ್ಪತಿಗಳೊಳಗೆ. ನೋಡ್ರಿ, ಹೇಳ್ತಾ ಇದ್ದಾರೆ ಅಹಂಕಾರ ತತ್ವ, ಮಹತ್ತತ್ವ, ಆ ಎಲ್ಲ ತತ್ವಗಳಲ್ಲಿ ಅವನೇ ತುಂಬಿದ್ದಾನೆ. 74 ತತ್ವಗಳಲ್ಲಿ ಆ ತತ್ವಾಭಿಮಾನಿ ದೇವ ತತ್ಪತಿಗಳೊಳಗೆ ಅಂತ ಹೇಳ್ತಾ ಇದ್ದಾರೆ. 24 ತತ್ವಗಳಲ್ಲಿ ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿ ಎಲ್ಲ ತತ್ವಗಳಲ್ಲಿಯೂ ಮತ್ತು ತತ್ಪತಿಗಳೊಳಗೆ ಅಂತ ಹೇಳ್ತಾ ಇದ್ದಾರೆ. 24 ತತ್ವಗಳಲ್ಲಿ ತತ್ಪತಿಗಳಾಗಿರುವಂತಹ ತತ್ವಾಭಿಮಾನಿ ದೇವತೆಗಳಾಗಿರುವಂತಹ ಬ್ರಹ್ಮದೇವರು, ರುದ್ರದೇವರು ಇತ್ಯಾದಿ ಎಲ್ಲ ದೇವತೆಗಳಲ್ಲಿ ಪರಮಾತ್ಮ ವ್ಯಾಪಿಸಿದ್ದಾನೆ. ಇವನೇ ವ್ಯಾಪಿಸಿದ್ದಾನೆ. ಈ ವಾಸುದೇವ ನಾಮಕನೇ ಪುರುಷ ಅಂತ ಕರೆಸಿಕೊಂಡು, ನೋಡ್ರಿ, ಇವನಿಗೆ ಪುರುಷ ಅಂತ ಕರೀತಾರೆ. ಇವನಿಗೆ ಪುರುಷ ಅಂತ ಕರೆಸಿಕೊಂಡು ಇವನೇ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಈ ಪುರುಷ ನಾಮಕನ, ಈ ವಾಸುದೇವ ನಾಮಕ ಪರಮಾತ್ಮನ ಶುಭ ಸ್ವೇದಾಪಳೆನಿಸಿ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಪುರುಷ ರೂಪವನ್ನು ತೆಗೆದುಕೊಂಡು ಸೃಷ್ಟಿಯ ಆರಂಭದಲ್ಲಿ ತಾನು ಪುರುಷ ರೂಪವನ್ನು ತೆಗೆದುಕೊಂಡು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ. ಆ ಬ್ರಹ್ಮಾಂಡದೊಳಗೆ ಬ್ರಹ್ಮಾದಿ ದೇವತೆಗಳನ್ನು ಎಲ್ಲ ಜೀವಿಗಳನ್ನು ಸೃಷ್ಟಿ ಮಾಡ್ತಾನೆ. ಅವನಿಗೆ ವಾಸುದೇವನಿಗೆ ಪುರುಷ ಅಂತ ಹೆಸರು. ಅಂತಹ ಪುರುಷನಾಮಕನಾಗಿರುವಂತಹ ಪರಮಾತ್ಮ ನೋಡ್ರಿ, ಸ್ವೇದಾಪಳೆನಿಸುವುದಳು ಆ ಪುರುಷನಾಮಕನ ಸ್ವೇದ. ಆ ಪರಮಾತ್ಮನಿಗೆ ಬೆವರು ಇತ್ಯಾದಿಗಳಿಲ್ಲ. ಆದರೆ ಅವನ ಸೃಷ್ಟಿಯ ವೈಚಿತ್ರ್ಯ ಎಷ್ಟಿದೆ ಅಂತಂದರೆ, ಒಂದು ಹನಿ ಬೆವರನ್ನು ಬೆಳಗಿಸ್ತಾನೆ. ಅದೇ ದೊಡ್ಡ ನದಿಯಾಗಿ ಹರಿಯುತ್ತೆ. ವಿರಜಾ ನದಿ ಅಂತ ಅನ್ಕೋತಾ ಇದ್ದಾರೆ. ವಿರಜಾ ಅಂತ ಹೇಳ್ತಾ ಇದ್ದಾರೆ. ಆ ಶಬ್ದವೇ ಹೇಳ್ತಾ ಇದೆ ರಜ. ಅದರಲ್ಲಿ ರಜ ತಮ ರಹಿತವಾಗಿರುವಂತಹ ವಿಶಿಷ್ಟವಾಗಿರುವಂತಹ ನದಿ ಅದು. ಅತ್ಯಂತ ಶುದ್ಧೋದಕವಾಗಿದೆ, ಅತ್ಯಂತ ಶುದ್ಧವಾಗಿರುವಂತಹ ನದಿ ಅದು ಆ ವಿರಜಾ ನದಿ. ಆ ವಿರಜಾ ನದಿ ಹೇಳ್ತಾ ಇದ್ದಾರೆ, ಬ್ರಹ್ಮಾಪರೋಕ್ಷಿಗಳಾಗಿದವರ ರಮಾಂಬ, ಜಗತ್ತಿಗೆ ತಾಯಿಯಾಗಿರುವಂತಹ ಅಂಬಾ, ರಮಾದೇವಿ ಜಗತ್ತಿಗೆ ಅಂಬಾ, ಜಗತ್ತಿಗೆ ತಾಯಿಯಾಗಿದ್ದಾಳೆ. ಅವನು ಜಗತ್ತಿಗೆ ತಂದೆಯಾಗಿದ್ದರೆ ಇವಳು ಜಗತ್ತಿಗೆ ತಾಯಿಯಾಗಿದ್ದಾಳೆ. ಅಂತಹ ಜಗತ್ತಿಗೆ ತಾಯಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಬ್ರಹ್ಮಾಪರೋಕ್ಷಿಗಳಾದವರ, ಅಂದರೆ ಸಾಧನ ಪೂರ್ಣರಾಗಿ ಯಾವ ಜೀವಿಗಳ ಸಾಧನೆ ಪೂರ್ತಿಯಾಗಿದೆಯೋ ಅಂಥ ಜೀವಿಗಳನ್ನು ಏನು ಮಾಡ್ತಾಳೆ ಅಂದರೆ ಆ ವಿರಜಾ ನದಿಯಲ್ಲಿ ಮುಳುಗಿಸಿ ಆ ಲಿಂಗಾಂಗ ಕೆಡಿಸುವಳು ಅಂತ ಇದ್ದಾರೆ.
ಆ ಲಿಂಗವನ್ನು ಭಂಗ ಮಾಡ್ತಾರೆ. ಆ ಲಿಂಗ ಹೇಗಿದೆ ಅಂತಂದರೆ, ಈ ಉಸುಳಿ ಕಾಳು ಇರುತ್ತಲ್ಲ, ಆ ಉಸುಳಿ ಕಾಳನ್ನು ನೀರಲ್ಲಿ ಹಾಕಿದರೆ ಏನಾಗುತ್ತೆ, ಅದಕ್ಕೆ ಅಂಟಿಕೊಂಡಿದೆ. ಹಾಗೆ ಸ್ವರೂಪ ದೇಹಕ್ಕೆ ಈ ಲಿಂಗ ದೇಹ ಅಂಟಿಕೊಂಡಿದೆ. ಅದನ್ನು ಏನು ಮಾಡ್ತಾಳೆ ಅಂತಂದರೆ, ಅಂಟಿಕೊಂಡಿದ್ದ ವಿರಜಾನದಲ್ಲಿ ಮುಳುಗಿದಾಗ ಅದು ಉಸುಳಿ ಕಾಣಿತು ಬೇರೆ ಬರುತ್ತೆ. ಅದನ್ನು ಮಹಾಲಕ್ಷ್ಮೀ ದೇವಿ ತೆಗೆದು, ಲಿಂಗಾಂಗ ಕಳಿಸಿಕೊಳ್ಳುತ್ತದೆ, ತೆಗೆದು ಏನು ಮಾಡ್ತಾಳೆ ಅಂತಂದರೆ ಅವ್ರನ್ನ ಲಿಂಗಭಂಗ ಮಾಡಿ ಆಮೇಲೆ ಪರಮಾತ್ಮನ ಹತ್ರ ಕರ್ಕೊಂಡು ಹೋಗ್ತಾಳೆ. ನೋಡ್ರಿ ಪರಮಾತ್ಮನದು ಎಷ್ಟಿದೆ. ಪುರುಷ ಸ್ವೇದಾಪ ವಿರಜಾ ನಾಮ ವೈಕುಂಠ ಪರಿಖಾಭೂತ ರಮಾಭಿಮನ್ಯಮಾನ ನದಿ. ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಹರಿ ಸ್ವೇದ ಜನಿತ ಪ್ರಮೇಯ ಮಾಲದಲ್ಲಿ ಹೇಳ್ತಾ ಇದ್ದಾರೆ, ಸ್ವಶರೀರ ಸ್ವೇದ ಜನಿತ ಲಕ್ಷ್ಮ್ಯಾತ್ಮಕ ಪ್ರಧಾನ ವಿರಜಾ ಸ್ನಾನೇತಿ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಬೆವರಿನಿಂದ ಹುಟ್ಟಿರುವಂತಹ ಆ ಒಂದು ಹನಿಯೇ ಒಂದು ದೊಡ್ಡ ನದಿಯಾಗಿ ಹರಿದಿದೆ. ಆ ನದಿಯಲ್ಲಿ ಪರಮಾತ್ಮನ ಆಟ ನಮಗೆ ಗೊತ್ತೇ ಆಗೋದಿಲ್ಲ. ವಿಜ್ಞಾನಮಯನಾಗಿರುವಂತಹ ವಾಸುದೇವ ಏನು ಮಾಡ್ತಾನೆ ಅಂತಂದರೆ, ಎಲ್ಲ ಜೀವಿಗಳನ್ನು ತತ್ವಾಭಿಮಾನಿಗಳ ಸಹಿತರಾಗಿರುವಂತಹ ತತ್ವಾಭಿಮಾನಿ ದೇವತೆಗಳನ್ನು, ಎಲ್ಲ ಜೀವಿಗಳನ್ನು ಇದರಲ್ಲಿ ಮಹಾಲಕ್ಷ್ಮೀ ದೇವಿ ತತ್ವಾಭಿಮಾನಿ ದೇವತೆಗಳನ್ನು ಮುಕ್ತಿಯೋಗ್ಯರಾಗಿರುವಂತಹ ಜೀವಿಗಳ ಲಿಂಗವನ್ನು ಭಂಗ ಮಾಡುವುದಕ್ಕೋಸ್ಕರ ಅಲ್ಲಿ ಮುಳುಗಿಸಿ ಆ ಲಿಂಗಭಂಗವನ್ನು ಮಾಡ್ತಾಳೆ. ಲಿಂಗಭಂಗ ಮಾಡ್ತಾಳೆ. ಅವಳು ಲಿಂಗಭಂಗಕ್ಕೆ ಕಾರಣರಾಗ್ತಾ ಇದ್ದಾಳೆ. ಈ ರೀತಿಯಾಗಿ ಮಾಡಿ ಆಮೇಲೆ ಅವರನ್ನು ಕರೆದುಕೊಂಡು ಹೋಗ್ತಾಳೆ. ಪರಮಾತ್ಮನ ಮಹಿಮೆ ಎಷ್ಟಿದೆ ನೋಡಿ. ಈ ರೀತಿಯಾಗಿ ಪರಮಾತ್ಮ 5125 ನಾರಾಯಣನ ರೂಪವ ತಾಧರಿಸಿಕೊಂಡನು ದಿನದಿ ಆನಂದಮಯ ನೆನಪ. 5,00,000 ಮೇಲೆ 85,004 ಶತಗಳ 5 ಕೋಶಾತ್ಮಕ ವಿರಿಂಚಾಂಡದೊಳು ತುಂಬಿಹನು. ಇಲ್ಲಿ ಹೇಳ್ತಾ ಇದ್ದಾರೆ 5,000 ನಾರಾಯಣ ಪರಮಾತ್ಮ 5,125 ರೂಪಗಳನ್ನು ಧರಿಸಿ ಆನಂದಮಯ ಅಂತ ಕರೆಸ್ಕೊತಾ ಇದ್ದಾನೆ. ಇದು ಹೇಗೆ ಬಂತು ಅಂತಂದರೆ, ನಾರಾಯಣ ನ ತ ತ ದ ಧ ನ 5ನೇ ಅಕ್ಷರ, ರ ಹೇಳ್ತಾ ಇದ್ದಾರೆ ರ 1ನೇ ಅಕ್ಷರ, 2ನೇ ಅಕ್ಷರ, ಆಮೇಲೆ ಯ 1ನೇ ಅಕ್ಷರ, ಆಮೇಲೆ ಣ 5ನೇ ಅಕ್ಷರ. 5,000 ಅದು ಉಲ್ಟಾ ಮಾಡಿದ ಅಂಕಾನಾಂ ವಾಮತೋಗತಿ ಅಂತ ಉಲ್ಟಾ ಮಾಡಿದಾಗ 5,000 ಏನಾಗುತ್ತೆ 125 ರೂಪಗಳಾಗುತ್ತೆ. ಈ ಎಲ್ಲ ರೂಪಗಳನ್ನು ಇಲ್ಲಿ ಸೇರ್ತಾರೆ. 5,125 ರೂಪದಿಂದ ನಾರಾಯಣನು ಆನಂದಮಯ ರೂಪನಾಗಿರುವಂತಹ ಪರಮಾತ್ಮ ಆನಂದಮಯ ಅಂತ ಅನಿಸಿಕೊಂಡು ಈ ರೂಪವನ್ನು ಧರಿಸಿ ಆನಂದಮಯ ಅಂತ ಅನಿಸ್ಕೊಳ್ತಾ ಇದ್ದಾನೆ. ನಮಗೆ ಎಷ್ಟು ಉಪಕಾರ ಮಾಡಿದ್ದಾರೆ ಜಗನ್ನಾಥದಾಸರು ಅಂತಂದರೆ, ಈ ಎಲ್ಲ ರೂಪಗಳನ್ನು ಯಾವ ರೀತಿ ಇದನ್ನು ಮಾಡಬೇಕು, ಯಾವ ರೀತಿ ಅವಕ್ಕನ್ನು ಸಂಖ್ಯೆ ಕೊಡಬೇಕು, ಹೇಗೆ ಇದು ಜಗನ್ನಾಥದಾಸರು ಏನೋ ಬರೆದಿದ್ದಾರೆ ಹೇಳಿದ್ದಾರೆ, ಅದನ್ನು ನಮಗೆ ನೋಡ್ರಿ ಅಲ್ಲಿ ಪರಮಾತ್ಮ ಹೇಳಿಬಿಟ್ಟಿದ್ದಾನೆ ಶಾಸ್ತ್ರದಲ್ಲಿ. ಅದನ್ನು ಹೇಗೆ ಎನ್ನುವುದನ್ನು ಎಲ್ಲಿ ನಮಗೆ ಜಗನ್ನಾಥದಾಸರು ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಒಟ್ಟು ಹೇಳಿದ್ರು 5,85,004 ಶತಗಳು ಅಂತ ಹೇಳ್ತಾರೆ. 400 ರೂಪಗಳಿಂದ ಇರುವಂತಹ ಪರಮಾತ್ಮ 5 ಕೋಶಾತ್ಮಕ ಅಂತ ಹೇಳಿದ್ರೆ 5 ಕೋಶಗಳಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಈ 5 ಕೋಶಗಳಲ್ಲಿ ಎಷ್ಟು ರೂಪದಿಂದ ಇದ್ದಾನೆ ಪರಮಾತ್ಮ? 5,85,400 ರೂಪದಿಂದ ಇದ್ದಾನೆ. ಇದು ಹೇಗೆ ಬಂತು ಅಂತಂದರೆ, ಈಗ ಮತ್ತೆ ಹೇಳ್ತಾ ಇದ್ದಾರೆ ನೋಡಿ. ಅನ್ನಮಯ ಕೋಶದಲ್ಲಿ ಅನಿರುದ್ಧ ನಾಮಕ ಪರಮಾತ್ಮ ಎಷ್ಟು ರೂಪದಿಂದ ಇದ್ದಾನೆ ಹಿಂದೆ ಹೇಳಿದ್ದಾರೆ, 8,251 ರೂಪಗಳು ಅಂತ ಹೇಳಿ. ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮ 5,543 ರೂಪದಿಂದ ಇದ್ದಾನೆ ಅಂತ ಹೇಳಿದೆ. ಮನೋಮಯ ಕೋಶದಲ್ಲಿ ಸಂಕರ್ಷ ನಾಮಕ ಪರಮಾತ್ಮ 5,62,107 ರೂಪಗಳು ಅಂತ ಹೇಳಿದ್ದಾರೆ. ವಿಜ್ಞಾನಮಯ ಕೋಶದಲ್ಲಿ ವಾಸುದೇವ ನಾಮಕ ಪರಮಾತ್ಮ 4,374 ರೂಪದಿಂದ ಇದ್ದಾನೆ ಅಂತ ಹೇಳಿ.
ಆನಂದಮಯ ಕೋಶದಲ್ಲಿ ನಾರಾಯಣ ನಾಮಕ ಪರಮಾತ್ಮ 5125 ರೂಪಗಳಿಂದ. ಇದನ್ನೆಲ್ಲ ಕೂಡಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಕೂಡಿಸಿದಾಗ ಅಂದರೆ ಪ್ಲಸ್ ಮಾಡಿದಾಗ 5,85,400 ರೂಪಗಳು ಬರ್ತದೆ. 5,00,000 ಮೇಲೆ 85,400 ಶತಗಳು. ಇಷ್ಟು ರೂಪದಿಂದ ಪರಮಾತ್ಮ 5 ಕೋಶಾತ್ಮಕನಾಗಿ, 5 ಕೋಶಗಳಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶದಲ್ಲಿ 5 ರೂಪಗಳಿಂದ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ರೂಪದಿಂದ ಈ ರೀತಿ ವಿರಿಂಚಾಂಡದಲ್ಲಿ ತುಂಬಿದ್ದಾನೆ. ಇಡೀ ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಿದ್ದಾನೆ. ಬ್ರಹ್ಮಾಂಡದ ಒಳಗೂ ಹೊರಗೂ ಅಷ್ಟೇ ಅಲ್ಲ, ದೇಹದ ಒಳಗೂ, ಎಲ್ಲ ಜೀವಿಗಳ ದೇಹದ ಒಳಗೂ ಇದ್ದ. ಇಷ್ಟು ರೂಪದಿಂದ ಎದ್ದು ಪರಮಾತ್ಮ ನಮಗೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾರೆ ಬ್ರಹ್ಮಾಂಡದಲ್ಲಿಯೂ ಅವನೇ ಇದ್ದಾನೆ. ಪಿಂಡಾಂಡ ಅಂದರೆ ಈ ದೇಹಕ್ಕೆ ಪಿಂಡಾಂಡ ಅಂತಾರೆ. ಈ ದೇಹದೊಳಗೂ ಅವನೇ ಇದ್ದಾನೆ. ಅದನ್ನೇ ಒಂದು ಕಡೆ ವಿಜಯದಾಸು ಸುಳಾದಿಯಲ್ಲಿ ಹೇಳ್ತಾರೆ, ಚಿದ್ದೇಹಾಕಾರ ಆನಂದಮಯವಯ್ಯ. ಸುಳಾದಿಯಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ನೀನು ಚಿದ್ದೇಹಾಕಾರ ಅಂದರೆ ಜ್ಞಾನಾಮಯನಂದ ಆನಂದಮಯನಾಗಿದ್ದೆ, ಜ್ಞಾನ ಆನಂದಮಯನಾಗಿದ್ದೆ. ಅಂತಹ ನೀನು ಆನಂದಮಯನಾಗಿರುವಂತಹ ನೀನು ಈ ನಮ್ಮ ದೇಹದೊಳಗೆ ಇದ್ದಿ. ಅದರಿಂದ ಒಳಗೆ ಇರುವಂತಹ ಪರಮಾತ್ಮನಿಗೂ, ಕೋಶಗತವಾಗಿರುವಂತಹ ರೂಪಗಳಿಗೂ, ಮನಸ್ಸಿನಲ್ಲಿರುವಂತಹ ರೂಪಗಳಿಗೂ, ಹೊರಗೆ ಇರುವಂತಹ ರೂಪಗಳಿಗೂ ಐಕ್ಯ ಚಿಂತನೆಯನ್ನು ಮಾಡಿ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ಈ ರೀತಿಯಾಗಿ ತಿಳಿದುಕೊಂಡು ಪೂಜೆ ಮಾಡು, ನಿನಗೆ ಬೇಡ ಅಂತ ಹೇಳಿಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ಮತ್ತೊಂದು ಸತಿ ಹೇಳ್ತಾ ಇದ್ದಾರೆ, ಕೋಶಗಳು 5, ಅಂತರ್ಗತ ರೂಪಗಳು 5, ಅಲ್ಲಿರುವ ಸಂಖ್ಯೆಗಳು ಹೇಳಿದ್ದೇವೆ. ಮತ್ತೊಂದು ಸತಿ ಹೇಳ್ತಾ ಇದ್ದೇನೆ. ಅನ್ನಮಯ ಕೋಶದಲ್ಲಿ ಅನಿರುದ್ಧ ನಾಮಕ ಪರಮಾತ್ಮ 8,251 ರೂಪದಿಂದ ಇದ್ದಾನೆ. ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ 5,543 ರೂಪದಿಂದ ಇದ್ದಾನೆ. ಮನೋಮಯ ಕೋಶದಲ್ಲಿ ಸಂಕರ್ಷಣ ನಾಮಕ ಪರಮಾತ್ಮ 5,62,107 ರೂಪದಿಂದ ಇದ್ದಾನೆ. ವಿಜ್ಞಾನಮಯ ಕೋಶದಲ್ಲಿ ವಾಸುದೇವ ನಾಮಕ ಪರಮಾತ್ಮ 4,374 ರೂಪದಿಂದ ಇದ್ದಾನೆ. ಆನಂದಮಯ ಕೋಶದಲ್ಲಿ ನಾರಾಯಣ ನಾಮಕ ಪರಮಾತ್ಮ 5,125 ರೂಪದಿಂದ ಇದ್ದಾನೆ. ಇಷ್ಟೆಲ್ಲ ರೂಪದಿಂದ ಇದ್ದಾನೆ. ಇವನ್ನೆಲ್ಲ ಕೂಡಿಸಿದಾಗ ಆವಾಗ ಇಲ್ಲಿ ಹೇಳ್ತಾರೆ 5,00,000 ಮೇಲೆ 85,400 ಶತಗಳು. 5,00,000 ಮೇಲೆ 85,400 ಶತಗಳನ್ನು 400 ರೂಪದಿಂದ 5,85,400 ರೂಪದಿಂದ ಪರಮಾತ್ಮ 5 ಕೋಶಾತ್ಮಕನಾಗಿ 5 ಕೋಶಗಳ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶದಲ್ಲಿ ತುಂಬಿಕೊಂಡಿದ್ದಾನೆ. ವಿರಿಂಚಾಂಡಗಳು ತುಂಬಿಹನು ಅಂತ ಹೇಳ್ತಾರೆ. ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಜೀವಿಗಳಲ್ಲಿ ಪಂಚಕೋಶಗಳಲ್ಲಿ ಪಂಚರೂಪದಿಂದ ಪರಮಾತ್ಮ ತುಂಬಿಕೊಂಡಿದ್ದಾನೆ. ಇಷ್ಟು ರೂಪದಿಂದ ನಮ್ಮ ಕಲ್ಪನೆಗೆ ಮೀರಿದ್ದು. ಹೇಳ್ಕೊಳ್ರಷ್ಟೆ. ಈ ರೀತಿಯಾಗಿ ತಿಳಿದುಕೊಂಡು ಆ ಪರಮಾತ್ಮ ಎಷ್ಟು ರೂಪದಿಂದ ಇದ್ದಾನೆ, ಪರಮಾತ್ಮ ನಿನ್ನ ಮಹಿಮೆ ಎಷ್ಟು, ಇಂತಹ ಪರಮಾತ್ಮ ನೀನೇ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಲ್ಲನಾಗಿದ್ದುಕೊಂಡು ನನ್ನನ್ನು ಪ್ರತಿ ಕ್ಷಣಕ್ಕೆ ರಕ್ಷಣೆ ಮಾಡ್ತಾ ಇದೆಯಪ್ಪ. 5,85,400 ರೂಪಗಳಿಂದ ರಕ್ಷಣೆ ಮಾಡ್ತಾ ಇದ್ದಿ ಪರಮಾತ್ಮ. ನಿನಗೆ ಅನಂತ ನಾನಿನ್ನೇನು ಮಾಡಲಿಕ್ಕಾಗೋದಿಲ್ಲ. ನೀನು ಮಾಡಿದ ಉಪಕಾರ ನಾನೆಂದಿಗೂ ಮರೆಯ. ನಾನು ಇಷ್ಟೇ ನಿನಗೆ ನಮಸ್ಕಾರ ಮಾಡಿ ಬೇಡ್ಕೋತೇನೆ. ನಿನ್ನ ಸ್ಮರಣೆ ಯಾವಾಗಲೂ ಬರುವಂತೆ ಮಾಡಪ್ಪ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಆ ಪ್ರಾರ್ಥನೆಯನ್ನು ಮಾಡಿರಿ. ಇಷ್ಟು ರೂಪಗಳನ್ನು ಚಿಂತೆ ಮಾಡಿ ಇದೆಲ್ಲ ಎಲ್ಲಿ ಹೇಳ್ತಾ ಇದ್ದಾರೆ? ಭೋಜನ ರಸ ವಿಭಾಗ ಸಂಧಿಯ ಭೋಜನ ಮಾಡುವಾಗ ಪರಮಾತ್ಮ ತಾನು ಅನ್ನಮಯ ಕೋಶದಲ್ಲಿ, ಪ್ರಾಣಮಯ ಕೋಶದಲ್ಲಿ, ಮನೋಮಯ ಕೋಶದಲ್ಲಿ, ವಿಜ್ಞಾನಮಯ ಕೋಶದಲ್ಲಿ, ಆನಂದಮಯ ಕೋಶದಲ್ಲಿ ಇದ್ದುಕೊಂಡು ಇಷ್ಟು ರೂಪದಿಂದ 5,85,400 ರೂಪದಿಂದ ಇದ್ದು
ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ನೋಡಿರಿ, ಜೀವರ ಒಳಗಿದ್ದಾನೆ. ಆ ಪದಾರ್ಥದ ಒಳಗೂ ಅವರು ಒಂದು ರೂಪದಿಂದ ಇದ್ದಾನೆ. ಆ ಪದಾರ್ಥಗಳ ಅನಂತ ರೂಪದಿಂದ ಅಲ್ಲಿದ್ದಾನೆ. ಇಂತಹ ಪರಮಾತ್ಮ ಊಟ ಮಾಡುವುದರಿಂದ ಏನು ಆನಂದ ಆಗ್ತಾ ಇದೆ. ಊಟ ಮಾಡುವುದರಿಂದ ಆನಂದ ಬರೀ ತಿನ್ನುವಾಗಷ್ಟೇ ಆನಂದ ಅಲ್ಲ, ಅದು ನೋಡುವುದರಿಂದಲೂ ಆನಂದ ಇದೆ, ಆ ಸುಗಂಧದಿಂದಲೂ ಆನಂದ ಇದೆ. ನೋಡಿರಿ, ಇಲ್ಲಿ ದೇಹದಲ್ಲಿರುವಂತಹ ಆ ಇಂದ್ರಿಯಗಳಿಗೂ ಆನಂದವನ್ನು ಕೊಡ್ತಾ ಇದೆ. ಅನ್ನವನ್ನು, ಆ ಭೋಜನವನ್ನು ನೋಡೋದ್ರಿಂದ ಕಣ್ಣಿಗೆ ಆನಂದ ಆಗ್ತಾಯಿದೆ. ಆ ಕಣ್ಣಿನಲ್ಲಿರುವಂತಹ ಪರಮಾತ್ಮ ಆ ಸೂರ್ಯಾಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ನಮ್ಗೆ ಆನಂದ ಕೊಡ್ತಾಯಿದೆ. ಆ ಸುಗಂಧದಿಂದ ಆನಂದವನ್ನು ಕೊಡ್ತಾ ಇದೆ. ಅದು ಮುಟ್ಟಿದಾಗ ಏನು ಮೃದು ಹತ್ತುತ್ತಾ ಇದೆ, ಇದು ಹತ್ತಾ ಇದೆ, ಅದರಿಂದ ಕೈಗಳಿಗೆ ಆನಂದ ಕೊಡ್ತಾ ಇದೆ. ತಿನ್ನುವುದರಿಂದ ಒಂದು ಆನಂದ. ಆ ನಾಲಿಗೆಯಲ್ಲಿದ್ದುಕೊಂಡು ಪರಮಾತ್ಮ, ಮತ್ಸ್ಯರೂಪಿಯಾಗಿರುವಂತಹ ಪರಮಾತ್ಮ, ಹಂಸರೂಪಿಯಾಗಿರುವಂಥ ಪರಮಾತ್ಮ ಹಲ್ಲಿನಲ್ಲಿದ್ದುಕೊಂಡು ಎಲ್ಲ ಅವನೇ ಮಾಡ್ತಾ ಇದ್ದಾನೆ. ಒಂದು ನೆನಪಿಟ್ಕೊಳ್ಳಿ, ಹಲ್ಲಿನಲ್ಲಿದ್ದುಕೊಂಡು ಅದನ್ನು ಕಚ್ಚಿಸಿ ಪುಡಿ ಪುಡಿಯಾಗಿ ಮಾಡಿ ನಾಲಿಗೆಯಲ್ಲಿರುವಂತಹ ಪರಮಾತ್ಮ, ಮತ್ಸ್ಯರೂಪಿ ಪರಮಾತ್ಮ ಆ ರಸವನ್ನು ನಮಗೆ ಕೊಡ್ತಾ ಇದೆ. ಆ ಹೊಟ್ಟೆಗೆ ಹೋದ ಮೇಲೆ ಆ ಜೀರ್ಣಾಂಗದಲ್ಲಿ ಪರಮಾತ್ಮ ತಾನೇ ಇದ್ದು ಅದನ್ನು ಜೀರ್ಣ ಮಾಡಿಸ್ತಾ ಇದ್ದಾನೆ. ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ನೋಡ್ರಿ. ನಾವಿದೀನಿ ಯಾವುದೂ ಯೋಚಿಸೋದಿಲ್ಲ, ಗಬ 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 ತಿಂದು, ಅಥವಾ ಸರಿ ಇಲ್ಲದೆ ಆದರೆ ಮಾಡಿದವರಿಗೆ ಬೈದು, ಅಥವಾ ಕೆಲವ್ರಿಗಂತೂ ಸಿಟ್ಟಾಗಿ ಊಟ ಬಿಟ್ಟೆ ತಟ್ಟೆ ಕಡೆ ಇದು ಮಾಡಿ ಊಟ ಬಿಟ್ಟೆ ಎಳ್ದು, ಹೀಗೆಲ್ಲ ಮಾಡಬೇಡಿ. ಇದರಿಂದ ಏನಾಗುತ್ತೆ ಅಂದರೆ ಮೊದಲೇ ಪಾಪಗಳ ಮುದ್ದೆಗಳಿದ್ದೇವೆ, ಇನ್ನೂ ಪಾಪಗಳನ್ನ ಕಟ್ಕೋತೇವೆ. ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಭೋಜನ ಮಾಡುವುದರಿಂದ ಆನಂದವೂ ಆಗಬೇಕು, ಆ ಪರಮಾತ್ಮನ ಸ್ಮರಣೆ, ಆ ಉಪಕಾರ ಸ್ಮರಣೆಯನ್ನು ಮಾಡಿರಿ. ಯಾಕೆಂದರೆ ಉಂಡ ಅನ್ನ ಮನಸ್ಸಿಗೆ ಕಾರಣವಾಗುತ್ತೆ. ಆ ಮನಸ್ಸು ಶಾಂತವಾಗಿರಬೇಕು, ಪರಮಾತ್ಮನ ಸ್ಮರಣೆ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಸರಿಯಾಗಿ ತಿಳಿದುಕೊಂಡು ಊಟ ಮಾಡಿ. ಊಟ ಮಾಡಲಿಕ್ಕೆ ಬೇಡ ಅಂದಿಲ್ಲ, ಹರಿಕೊಟ್ಟ ಕಾಲಕ್ಕೆ ಅನುಭವಿಸೋ. ಹಾಗಂತ 24 ಗಂಟೆ ತಿಂತ ಕೊಡು ಅಂತ ಹೇಳ್ತಾ ಇಲ್ಲ. ದಿನಕ್ಕೆ 2 ಸಲ ಭೋಜನ ಮಾಡು ಅಂತ ಹೇಳಿದ್ದಾರೆ. ಭೋಜನ ಮಾಡುವಾಗ ಈ ರೀತಿಯಾಗಿ ಪರಮಾತ್ಮನ ಸ್ಮರಣೆ ಮಾಡುತ್ತಾ ಹಾಳು ಹರಟೆ ಹೊಡೆಯದೆ ತುತ್ತಿಗೆ ಅವನ ಸ್ಮರಣೆ ಮಾಡು. ಒಂದೊಂದು ಅಗಳಿನಲ್ಲಿ ಒಂದೊಂದು ರೂಪದಿಂದ ಇದ್ದಾನೆ, ಪೂರ್ತಿ ತುತ್ತಿನಲ್ಲಿ ರೂಪದಿಂದ ಇದ್ದಾನೆ. ಏನು ಮಹಿಮೆ ಅವನು. ತುತ್ತಿಗೆ ಅವನ ಸ್ಮರಣೆ ಮಾಡಿ, ಪರಮಾತ್ಮ ನನಗೆಷ್ಟು ಅನುಗ್ರಹ ಮಾಡಿದ್ಯಪ್ಪ, ನೀನು ಮಾಡಿದ ಉಪಕಾರ ನಾನು ಎಂದಿಗೂ ಮರೆಯೋದಿಲ್ಲ. ಪರಮಾತ್ಮ, ನಿನ್ನ ಅನುಗ್ರಹ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳಿ ಅವನ ಸ್ಮರಣೆ ಮಾಡುತ್ತಾ ಊಟ ಮಾಡು ಅಂತ ಹೇಳ್ತಾರೆ. ಊಟ ಯಾವುದು ಬೇಡ ಅಂತ ಹೇಳಿ ಊಟ ಮಾಡು. ಭೋಜನ ಶಿವಾಗ ಸಂಧ್ಯೆಯಲ್ಲೇ ಕೊಟ್ಟಿದ್ದಾರೆ. ಈ ರಸಗಳನ್ನು ನೆನೆಸಿಕೊಂಡು, ಅಲ್ಲಿರುವಂತಹ ಪರಮಾತ್ಮನ ರೂಪವನ್ನು ನೆನೆಸಿಕೊಂಡು ಎಷ್ಟು ರೀತಿಯಿಂದ ನಮಗೆ ಉಪಕಾರವನ್ನು ಮಾಡ್ತಾರೆ ಅದನ್ನು ನೆನೆಸಿಕೊಂಡು ಊಟ ಮಾಡು ಅಂತ ಹೇಳಿ ಹೇಳ್ತಾ ಇದ್ದಾರೆ. 101 ಸ್ವರೂಪದಿಂ ಶಾಂತೆ ರಮಣತಾ ನನ್ನ ನೆನೆಪೈ 103 ಮೇಲ್ 3 ಅಧಿಕ 10 ಪ್ರಾಣಾಖ್ಯ ಪ್ರದ್ಯುಮ್ನ ತೋರುತಿಹ 45 ವಿಕಾರ ಮನದೊಳು ಸಂಕರ್ಷಣ 100 ಚತುರಾಶಿತಿ ವಿಜ್ಞಾನ ಆತ್ಮವಿಶ್ವಾಖ್ಯ. ಅನ್ನಮಯ ಕೋಶದಲ್ಲಿ, ಪ್ರಾಣಮಯ ಕೋಶದಲ್ಲಿ ಇಲ್ಲಿ ಹೇಳ್ತಾ ಇದೆ ಅದನ್ನೇ. ಅನ್ನಮಯ ಕೋಶದಲ್ಲಿ ಶಾಂತಿಪತಿ ಅನಿರುದ್ಧ ಇದ್ದಾನೆ, ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ ಇದ್ದಾನೆ, ವಿಜ್ಞಾನಮಯ ಕೋಶದಲ್ಲಿದ್ದಾನೆ ಪರಮಾತ್ಮ ಸಂಕರ್ಷಣ ರೂಪದಿಂದ. ಯಾವ್ಯಾವ ರೂಪದಿಂದ ನೋಡಿ ಹೇಳ್ತಾ ಇದ್ದಾರೆ. ಅನ್ನಮಯ ಕೋಶದಲ್ಲಿ ಪರಮಾತ್ಮ ಅನಿರುದ್ಧ ರೂಪದಿಂದ, ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ ರೂಪದಿಂದ, ಮನೋಮಯ ಕೋಶದಲ್ಲಿ ಸಂಕರ್ಷಣ ರೂಪದಿಂದ, ವಿಜ್ಞಾನಮಯ ಕೋಶದಲ್ಲಿ ಪರಮಾತ್ಮ ವಿಜ್ಞಾನಾತ್ಮಕನಾದಂಥ ಪರಮಾತ್ಮ ವಿಶ್ವನಾಮಕನಾಗಿದ್ದಾನೆ. ಈ ರೀತಿಯಾಗಿ ರೂಪವನ್ನು ಆನಂದಮಯ ಕೋಶದಲ್ಲಿ ನಾರಾಯಣ ರೂಪದಿಂದ ಈ ರೀತಿಯಾಗಿ ಪರಮಾತ್ಮ ಇದ್ದಾನೆ. ಇವುಗಳನ್ನೆಲ್ಲ ತಿಳಿದುಕೋ. ನವನೀತ ಘೃತಸ್ಥದಂತೆ ಅಂತ ಹೇಳ್ತಾರೆ. ಹೇಗೆ ಅಂತಂದರೆ, ಬೆಣ್ಣೆಯಲ್ಲಿ ತುಪ್ಪ ಇದೆಯೋ ಇಲ್ಲೋ, ಹೇಗೆ ತುಪ್ಪ ಅದರಲ್ಲಿ ಅಡಕವಾಗಿದೆಯೋ ಅದು ಯಾವಾಗ ಗೊತ್ತಾಗುತ್ತೆ? ಬೆಣ್ಣೆಯನ್ನು ಕಾಸಿದಾಗ ನಮ್ಗೆ ಗೊತ್ತಾಗುತ್ತೆ. ಅದರಂತೆ
ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರುವಂತಹ ಪರಮಾತ್ಮ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಈ ಕೋಶಗಳಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಭಾರತೀಯರಮಣ ಮುಖ್ಯ ಈ ರೂಪದಿಂದಿರುವಂಥ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಈ ರೂಪಗಳಿಂದ ಇದ್ದಾನೆ. ಈ ರೂಪಗಳನ್ನು ತಿಳಿದುಕೊಂಡು ನೀನು ಸಾಧನೆ ಊಟ ಮಾಡಿದರೆ ಅವಾಗೇನಾಗುತ್ತೆ ಅಂದರೆ ಸಾಧನೆ ಮಾಡಿದ್ದು ಆ ಒಂದು ಪುಣ್ಯ ಬರ್ತಾಯಿದೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸಾಧನೆ ಮಾಡಿದ ಜ್ಞಾನ ಸಂಪನ್ನ ಜೀವಿಗಳಿಗೆ ಪರಮಾತ್ಮ ಪಂಚರೂಪಗಳಿಂದ ಇದರಿಂದ ಏನೇ ಶಬ್ದಗಳಿಂದ ಇದಾಗಿದ್ದಾನೆ ಅವನು ವ್ಯಕ್ತನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನೀನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಊಟ ಮಾಡು ಅಂತ ಹೇಳ್ತಾ ಇದ್ದಾರೆ. ಈ ಹೆಚ್ಚಿನ ವಿವರಣೆಯನ್ನು ನಾಳಿನ ದಿವಸ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.